ಆಕಾಶದಾಚೆಯಿಂದ ಭೂಮಿಗೆ ಬರುತ್ತೆ ನಿಗೂಢ ನೌಕೆ. ಅಧಿಕಾರ ಕಳೆದುಕೊಳ್ತಾರೆ ರಷ್ಯಾಧಿಪತಿ ವ್ಲಾಡಿಮಿರ್ ಪುಟಿನ್. ಮೂರನೇ ಮಹಾಯುದ್ಧಕ್ಕೆ ಅಣಿಯಾಗುತ್ತಿದೆ ಜಗತ್ತು. ಏನಿದು ನೈಜತೆ ಸನಿಹದಲ್ಲಿರುವ ಬಾಬಾ ವಾಂಗಾ ಭವಿಷ್ಯ? ಬಾಬಾ ವಾಂಗಾ 12ನೇ ವರ್ಷಕ್ಕೆ ಕುರುಡಿಯಾಗಿದ್ದ ಬಲ್ಗೇರಿಯಾದ ಈ ಭವಿಷ್ಯಕಾರ್ತಿ ಮುಂದೆ ಭವಿಷ್ಯದ ನೆರಳು ತೆರೆದುಕೊಳ್ತಿತ್ತು. ಜಗತ್ತು ಕಾಣಿಸದಿದ್ರೇನು, ಕಾಲದ ಹೆಜ್ಜೆಯ ಸಪ್ಪಳ ಈಕೆಗೆ ಕೇಳಿಸುತ್ತಿತ್ತು. ಬೆಳಕು ಕಾಣದಿದ್ರೇನು, ಬರಲಿರುವ ಬಿರುಗಾಳಿಯ ಸದ್ದು ಈಕೆಯ ಕಿವಿಗಪ್ಪಳಿಸುತ್ತಿತ್ತು. ಇದೇ ಕಾರಣಕ್ಕೋ ಏನೋ ಯುದ್ಧಗಳು, ಪ್ರಕೃತಿ ವಿಕೋಪಗಳು, ತಂತ್ರಜ್ಞಾನದ ಬದಲಾವಣೆಗಳ ಬಗ್ಗೆ ಬಾಬಾ ವಾಂಗಾ ನುಡಿದ ಅನೇಕ ಭವಿಷ್ಯವಾಣಿಗಳು ನಿಜವಾಗುತ್ತಿವೆ. ಆದರೆ ಬಾಬಾ ವಾಂಗಾ 2026ರಲ್ಲಾಗುವ ನಿಗೂಢ ಘಟನೆ ಮತ್ತು ಜಾಗತಿಕ ನಾಯಕತ್ವದ ಬದಲಾವಣೆ ಬಗ್ಗೆ ನುಡಿದಿರೋ ಭವಿಷ್ಯ ಜಗತ್ತಿನಾದ್ಯಂತ ಚರ್ಚೆಯಾಗತೊಡಗಿದೆ. ಹಾಗಾದ್ರೆ ಬಾಬಾ ವಾಂಗಾ ನುಡಿದ ಭವಿಷ್ಯದ ಪ್ರಕಾರ ಈ ವರ್ಷ ಸಂಭವಿಸಲಿರುವ ಆ 3 ಘಟನೆಗಳು ಯಾವ್ಯಾವುದು? ಆ 3 ವಿದ್ಯಮಾನಗಳಿಗೆ ಸಾಕ್ಷಿಯಾಗಿ ಜಗತ್ತಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ, ಅದರಲ್ಲೂ ಮಾನವ ಜಗತ್ತನ್ನ ಸಂಪರ್ಕಿಸುವ ನಿಗೂಢ ಜೀವಿಯ ರಹಸ್ಯಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಾನವನ ಸಂಪರ್ಕಕ್ಕೆ ಬರಲಿವೆ ಅನ್ಯಗ್ರಹ ಜೀವಿಗಳು. 2026ರಲ್ಲಿ ನಡೆಯೋ 3 ಘಟನೆಗಳ ಬಗ್ಗೆ ಬಾಬಾ ವಾಂಗಾ ನುಡಿದ ಮೊದಲನೇ ಭವಿಷ್ಯವೇ ಅತ್ಯಂತ ನಿಗೂಢವಾಗಿದೆ. ಈ ವರ್ಷದ ನವೆಂಬರ್ ತಿಂಗಳಲ್ಲಿ ಮಾನವನ ಇತಿಹಾಸದಲ್ಲಿ ಕಂಡರಿಯದ ಅಧ್ಯಾಯವೊಂದು ತೆರೆದುಕೊಳ್ಳಲಿದೆ. ಆಕಾಶದಾಚೆಯಿಂದ ಬರುವ ನಿಗೂಢ ಬಾಹ್ಯಾಕಾಶ ನೌಕೆ ಭೂಮಿಯನ್ನ ಸಂಪರ್ಕಿಸಲಿದೆ. ಇದು ಕೇವಲ ಬಾಹ್ಯಾಕಾಶ ನೌಕೆಯಲ್ಲ, ಮಾನವ ಕುಲಕ್ಕೆ ತಿಳಿಯದ ಜೀವಿಗಳ ಆಗಮನವಾಗಿರಬಹುದು. ಏಲಿಯನ್ ಮತ್ತು ಮನುಷ್ಯನ ನಡುವಿನ ಮೊಟ್ಟ ಮೊದಲ ಸಂಪರ್ಕ ಸಾಧನೆಗೆ ಸಾಕ್ಷಿಯಾಗಬಹುದು. ಅನ್ಯಗ್ರಹ ಜೀವಿಗಳು ಭೂಮಿಗೆ ಶಾಂತಿಯುತವಾಗಿ ಆಗಮಿಸುತ್ತಾ ಇಲ್ಲ ಮಾನವ ಸಂಕುಲಕ್ಕೆ ಬೆದರಿಕೆ ಹೊತ್ತು ಬರುತ್ತವಾ ಅನ್ನೋದನ್ನ ಬಾಬಾ ವಾಂಗಾ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಇದಕ್ಕೆ ಸಾಕ್ಷಿಯಾಗಿ ಅಮೆರಿಕ ಸರ್ಕಾರ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂದ್ರೆ ಗುರುತಿಸಲಾಗದ ಹಾರುವ ವಸ್ತುಗಳನ್ನ ಪತ್ತೆ ಹಚ್ಚಿದ್ದು ಬಾಬಾ ವಾಂಗಾ ನುಡಿದ ಭವಿಷ್ಯದ ಬಗ್ಗೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ರಷ್ಯಾಧಿಪತಿ ವ್ಲಾಡಿಮಿರ್ ಪುಟಿನ್ ಮಹಾಪತನ. ಬಲ್ಗೇರಿಯಾದ ಭವಿಷ್ಯಕಾರ್ತಿ ನುಡಿದ 2ನೇ ಭವಿಷ್ಯ ರಷ್ಯಾದ ಅಧ್ಯಕ್ಷರ ಕುರಿತಾಗಿದೆ. ಸುದೀರ್ಘ 18 ವರ್ಷಗಳ ಕಾಲ ರಷ್ಯಾಧಿಪತಿಯಾಗಿ ಮೆರೆದ ವ್ಲಾಡಿಮಿರ್ ಪುಟಿನ್ ಈ ವರ್ಷದ ಅಂತ್ಯಕ್ಕೆ ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳಲಿದ್ದಾರೆ. 2026ರ ಅಂತ್ಯಕ್ಕೆ ಪುಟಿನ್ ಮಹಾಪತನದೊಂದಿಗೆ ರಷ್ಯಾದಲ್ಲಿ ಹೊಸ ನಾಯಕನ ಉದಯವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಪುಟಿನ್ ರಾಜೀನಾಮೆ ನೀಡುವಂತ ಪ್ರಮೇಯವಾಗಲಿ ಅಧಿಕಾರದಿಂದ ವಿಮುಖರಾಗುವ ಯಾವುದೇ ಸೂಚನೆಗಳಾಗಲಿ ಸಿಕ್ತಿಲ್ಲ. ಆದರೆ ರಷ್ಯಾದ ಮೇಲೆ ನಿನ್ನೆಯಷ್ಟೇ ಉಕ್ರೇನ್ ಅತಿದೊಡ್ಡ ದಾಳಿ ನಡೆಸಿದೆ. ಇನ್ನು ಪುಟಿನ್ರ ಅನಾರೋಗ್ಯದ ಬಗ್ಗೆ ಅನೇಕ ಊಹಾಪೋಹಗಳಿವೆ. ಪುಟಿನ್ ಕ್ಯಾನ್ಸರ್ ಅಥವಾ ಪಾರ್ಕಿನ್ಸನ್ ಕಾಯಿಲೆಯಂತಹ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅನ್ನೋ ವದಂತಿಗಳು ಜಾಗತಿಕ ಮಟ್ಟದಲ್ಲಿ ಹರಿದಾಡ್ತಿದೆ. ಸಾರ್ವಜನಿಕ ಸಮಾರಂಭದಲ್ಲಿ ಪುಟಿನ್ರ ಕೈ ನಡುಗೋದು, ಆಗಾಗ ಕೆಮ್ಮುತ್ತಿರುವ ಸೂಚನೆಗಳನ್ನ ನೋಡಿದ್ರೆ ಇದೆಲ್ಲ ಪುಟಿನ್ ಯುಗಾಂತ್ಯದ ಸೂಚನೆಗೆ ಪುಷ್ಟಿ ನೀಡುತ್ತಿವೆ. 3ನೇ ಮಹಾಯುದ್ಧ ಫಿಕ್ಸ್, ಸಿಗ್ತಿದೆ ಸೂಚನೆ. ಬಾಬಾ ವಾಂಗಾ ನುಡಿದ 3ನೇ ಭಯಾನಕ ಭವಿಷ್ಯವೇ ವರ್ಲ್ಡ್ ವಾರ್. ಈಗಾಗಲೇ 2 ವಿಶ್ವ ಯುದ್ಧಗಳನ್ನ ಕಂಡಿರುವ ಜಗತ್ತು 2026ರಲ್ಲಿ 3ನೇ ಮಹಾಯುದ್ಧವನ್ನ ಕಾಣುವ ಸಂಭವವಿದೆ ಅಂತ ಬಾಬಾ ವಾಂಗಾ ಭವಿಷ್ಯ ನುಡಿದಿದ್ದಾರೆ. 3ನೇ ಮಹಾಯುದ್ಧ ಪೂರ್ವದ ರಾಷ್ಟ್ರಗಳಲ್ಲಿ ಆರಂಭವಾಗಿ ಅಮೆರಿಕ, ರಷ್ಯಾ ಹಾಗೂ ಚೀನಾದವರೆಗೂ ವ್ಯಾಪಿಸಲಿದೆ ಅಂದಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಚೀನಾ ತೈವಾನ್ ಅನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನ, ರಷ್ಯಾ ಮತ್ತು ಯುಎಸ್ ನಡುವೆ ಉದ್ವಿಗ್ನತೆ, ಉಕ್ರೇನ್ ಮತ್ತು ರಷ್ಯಾ ನಡುವೆ ಹೆಚ್ಚುತ್ತಿರುವ ಹಗೆತನ, ಅಮೆರಿಕ ಇರಾನ್, ಇಸ್ರೇಲ್ ಇರಾನ್ ಯುದ್ಧೋನ್ಮಾದವನ್ನ ನೋಡಿದ್ರೆ ಸದ್ಯದಲ್ಲೇ ವಿನಾಶಕಾರಿ 3ನೇ ಮಹಾಯುದ್ಧಕ್ಕೆ ಜಗತ್ತು ಅಣಿಯಾದಂತೆ ಭಾಸವಾಗ್ತಿದೆ. ಇಪ್ಪತ್ತನೇ ಶತಮಾನದ ಭವಿಷ್ಯಕಾರ್ತಿ ಬಾಬಾ ವಾಂಗಾ ನುಡಿದ ಅನೇಕ ಭವಿಷ್ಯವಾಣಿಗಳು ನಿಜವಾಗಿದೆ. ಪ್ರಸ್ತುತ ನುಡಿದಿರೋ ಭವಿಷ್ಯಗಳನ್ನ ಪುಷ್ಟೀಕರಿಸುವ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಆಗುತ್ತಿರುವ ಬದಲಾವಣೆಗಳೇ ಸಾಕ್ಷಿ. ಹೀಗಾಗಿ ಬಾಬಾ ವಾಂಗಾ ನುಡಿದ 2026ರ ಭವಿಷ್ಯವಾಣಿಗಳು ನಿಜವಾಗಿಯೂ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನ ಸಾಕ್ಷೀಕರಿಸೋದಕ್ಕೆ ಇನ್ನು ಕೆಲವೇ ತಿಂಗಳು ಕಾಯಬೇಕಾಗಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.